ಹಾಗಾದರೆ ರಾಹುಲ್ ಗಾಂಧಿಯವರು ಒಂದು ಡಿಕ್ಲೇರ್ ಮಾಡಬೇಕಪ್ಪ, RSS ಮತ್ತು ಐಡಿಯಾಲಜಿ ಇದ್ದವರು ಅಥವಾ ABVPಯಲ್ಲಿ ಯಾವಾಗಲೂ ಕೆಲಸ ಮಾಡಿದವರು ನಮ್ಮಲ್ಲಿ ಬರಲಿ. ಈಗ RSSನಲ್ಲಿ ಇರುವಂಥ ಯಾರಾದರೂ ಪಾರ್ಟಿ ಚೇಂಜ್ ಮಾಡಿ ರಾಹುಲ್ ಗಾಂಧಿ ಪಾರ್ಟಿಗೆ ಬರ್ತೀನಿ ಅಂತ ಹೇಳ್ಬಿಟ್ರೆ, BJPಯಲ್ಲಿ ಇದ್ದವನು, ನಾನು ಒಂದು ಎಕ್ಸಾಂಪಲ್ ಹೇಳುವಪ್ಪ, ಇದ್ದವರು ಏನಾದರೂ ನಾಳೆ ಬರ್ತೀವಿ, ಎಕ್ಸಾಂಪಲ್ ಇದೆ ಅಲ್ವಾ, ಈಗಲೇ RSS ಐಡಿಯಾಲಜಿಯನ್ನು ಒಪ್ಕೊಂಡು ಬಂದಂತಹ ಹಲವರು BJP ಬಿಟ್ಟು ಈಗ ಅಲ್ಲಿ ಟಿಕೆಟ್ ಕೊಟ್ಟಿಲ್ಲ ಅಂತ ರಾಹುಲ್ ಗಾಂಧಿ ಪಕ್ಕಕ್ಕೆ ಕೂತ್ಕೊಂಡ ಜಗದೀಶ್ ಶೆಟ್ಟರೇ ಇದ್ದಾರೆ. ಇದ್ರ ಇಲ್ವಾ? ಜಗದೀಶ್ ಶೆಟ್ಟರ್ ಇದ್ರು, ಎಲ್ಲರೂ ಇದ್ರು. ತಮಗೆ ಸೀಟ್ ಬೇಕಾದರೆ RSS ವಿರೋಧಿನಾಗುತ್ತೆ, RSS ವಿದ್ದವನು ಆಗುತ್ತೆ, ಓಟು ಎಲ್ಲರದಾಗುತ್ತೆ. ಏನ್ರಿ ರಾಣಿ ಅಬ್ಬಕ್ಕಾದೇವಿ ಅವ್ರದ್ದು 500ನೇ ಜನ್ಮ ಶತೋತ್ಸವ ಇತ್ತು, ಯಾರೋ ಪ್ರೊಸೆಷನ್ ಮಾಡ್ತಾಯಿದ್ರು ABVP ಅವರು. ಪರಮೇಶ್ವರ್ ಅವ್ರು ನೋಡಿದ್ರು, ನಮ್ಮ ಕ್ಷೇತ್ರದಲ್ಲೇ ಯಾವುದೋ ಒಂದು ಮೆರವಣಿಗೆ ಷಡಾಕ್ಷಿ ಅವರೊಟ್ಟಿಗೆ ಬರ್ತಾ ಇದೆಯಲ್ಲಪ್ಪ ಮತದ, ನಾನು ಹಿಂಗೆ ಹೋದರೆ ಏನಾದರೂ ಅಂದ್ಕೊಂಡ್ಬಿಟ್ರೆ ನಮ್ಮ ಊರಿನ ಜನ, ಅದು ಬೇರೆ ರಾಣಿ ಅಬ್ಬಕ್ಕನವ್ರದ್ದು ಯಾರು ಮಾಡ್ತಾರೆ ಅಂತ ಕೇಳಿ, ಅದೇ ಹೌದು ಉಸ್ತುವಾರಿ ಸಚಿವರು ಯಾರು ಕೇಳ್ತಾರ್ರಿ, ನೀವು ಯಾರ್ರಿ, ನೀವು ABVP ಅವರ, ನೀವು ಎಲ್ಲಿಯವರೋ, ನೀವು ಯಾವ ಊರು, ಯಾವ ಜಾತಿ, ಯಾಕೆ ಮಾಡ್ತಾಯಿದ್ರಿ, ಕಾಂಗ್ರೆಸ್ಸಿಗರ BJPಗರ ಕೇಳಲ್ಲ. ಅಲ್ಲಿ ಅವರು ರೆಸ್ಪೆಕ್ಟ್ ಕೊಡ್ತಾ ಇರೋದು ABVP ಲೀಡ್ರ್ ಮೇಲೆ ಅವರು ತಗೊಂಡೋಗಿ ಹೂವಿನ ಹಾರ ಹಾಕಿಲ್ಲ, ಸ್ಪ್ರೆಡ್ ಮಾಡಿಲ್ಲ. ಅವರು ಹಾಕ್ತಾ ಇರೋದು, ಗೌರವ ಸೂಚಿಸ್ತಾ ಇರೋದು ರಾಣಿ ಅಬ್ಬಕ್ಕ ಅವರ ಮೇಲೆ. ಅದು ಯಾರಾದ್ರೂ ಏನಿ, ಅಂಬೇಡ್ಕರನ್ನು ಯಾರು ಪೂಜಿಸಿದ್ರೇನ್ರಿ? RSS ಭವನದಲ್ಲಿದ್ರೇನು, ಅಥವಾ ಕಾಂಗ್ರೆಸ್ನ ಭವನದಲ್ಲಿದ್ರೇನು, ಅಥವಾ JDSನ ಹೆಡ್ ಆಫೀಸಲ್ಲಿದ್ರೇನು? ನಾವು ಹೋಗುವಾಗ ಅಂಬೇಡ್ಕರ್ ಅವರಿಗೆ ಮಾಲೆ ಹಾಕೋದ್ರಲ್ಲಿ ತಪ್ಪೇನಿದೆ? ಅವರು ಅಂಬೇಡ್ಕರ್, ABVP ಅವ್ರದ್ದು ರಾಣಿ ಅಬ್ಬಕ್ಕ ಅಲ್ಲ, ಕಾಂಗ್ರೆಸ್ನವ್ರದ್ದು ಅಲ್ಲ, ಭಾರತದ ಆಸ್ತಿ. ಅವರಿಗೆ ಎಲ್ಲೂ ಬೇಕಾದರೂ, ಯಾರು ಬೇಕಾದರೂ, ಹೆಂಗೆ ಬೇಕಾದರೂ ಗೌರವ ಸಲ್ಲಿಸ್ಬೋದು. ಇಂದಿರಾ ಗಾಂಧಿಯವರ ಫೋಟೋ ಇದೆ ಅಂತ ಇಟ್ಕೊಳ್ಳುವಪ್ಪ, ನಾಳೆ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿ, ಭಾರತದ ಹೆಮ್ಮೆಯ ಪುತ್ರಿ, ಯಾರು ಬೇಕಾದರೂ ಹೋಗಿ, ಎಲ್ಲೂ ಬೇಕಾದರೂ ಹೋಗಿ ಹಾರಾಕ್ಬೋದು, ಯಾರು ಎಲ್ಲೂ ಬೇಕಾದರೂ ಅವರ ಫೋಟೋ ಇಟ್ಕೊಂಡಪ್ಪ. ಗಾಂಧೀಜಿಗೆ ಹಾಕಿದ್ದಂಗೆ ಯಾವ ಪ್ರೈಮ್ ಮಿನಿಸ್ಟ್ರು, ಅವನು ಕಾಂಗ್ರೆಸ್ಗ ಅನ್ಬೋದು, ಅವನು ಯಾರೇ ಆಗಿರ್ಬೋದು, ನೆಹರು ಅವ್ರಿಗೆ ಹಾಕಿದಂಗೆ ಎಲ್ಲ ಪ್ರೈಮ್ ಮಿನಿಸ್ಟ್ರುಗಳು ಹೋಗಿ ಆ ದಿನ ಅವರಿಗೆ ಪುಷ್ಪಾರ್ಚನೆ ಮಾಡಿ ಗೌರವ ಸೂಚಿಸ್ತಾರೆ. ಅದನ್ನು ABVP ಅವರು ಗಾಂಧೀಜಿ ಫೋಟೋ ಇಟ್ಕೊಂಡು ಬಂದ್ರೇನೋ, ಜಾತ್ಯತೀತ ಜನತಾದಳವರು ಇಟ್ಕೊಂಡು ಬಂದ್ರೇನೋ, ಅಥವಾ ಕಾಂಗ್ರೆಸ್ಸಿಗರು ಏನು ಎಲ್ಲ, ವಾಟ್ ಈಸ್ ದಿಸ್ ನಾನ್ ಸೆನ್ಸ್? ನೀವು ಇನ್ನೂ ಯಾವ ದೇಶದಲ್ಲಿ ಬದುಕ್ತಾ ಇದ್ರಿ? ರಾಹುಲ್ ಗಾಂಧಿ ಏನು ಕಟ್ಲಿಕ್ಕೆ ಹೊರಡ್ತಾ ಇದ್ದಾರೆ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನಿಮ್ಮ ಸಂವಿಧಾನ ಯಾವುದದು? ನಿಮ್ಮ ಸಂವಿಧಾನದಲ್ಲಿ ಏನು ಹೇಳುತ್ತೆ? ಯಾರಿಗೆ ಒಂದು ಗೊತ್ತಿದ್ದನ್ನು ಹೇಳ್ಕೊಳ್ಳಬಾರ್ದ? RSS ಐಡಿಯಾಲಜಿ ಇದ್ದವರು ನೀವು ತಗೊಂಡೇ ಇಲ್ವಾ ಅವರನ್ನು ಪಾರ್ಟಿಗೆ? ಅವರಿಗೆ ಟಿಕೆಟ್ ಕೊಟ್ಟೇ ಇಲ್ವಾ? ಅವರೊಟ್ಟಿಗೆ ಊಟ ಮಾಡೇ ಇಲ್ವಾ? ಮಾಡವ್ರೆ. ನಿಮಗೆ ಸಾರಿ ಕೇಳಬೇಕು. RSSನ ಒಂದು ಗೀತೆ 2 ಸಾಲುಗಳನ್ನು ಹೇಳಿಬಿಟ್ರೆ ನಿಮಗೆ ಸಾರಿ ಕೇಳಬೇಕು. ನಿಮಗೆ ತೆಗೆಯುವ ತಾಕತ್ತಿಲ್ಲ. ರಾಜಣ್ಣನವರನ್ನು ಹೇಳಿದಂಗೆ ರಾಹುಲ್ ಗಾಂಧಿಯನ್ನೇ ನೀವು ವಿರೋಧಿಸಿಬಿಟ್ರಿ, ರಾಜೀನಾಮೆ ಕೊಡಲಿಕ್ಕೂ ಬಿಡದೆ ಅವರನ್ನು ವಜಾ ಮಾಡಿ ಅಂತ ಹೇಳಿದ ದಂಬು, DK ಶಿವಕುಮಾರ್ ಹತ್ರ ತೋರಿಸುವ ದಂಬು ನಿಮಗೆ ತಾಕತ್ತು ಇಲ್ಲ. ಅದನ್ನೇ ಪರಮೇಶ್ವರ್ ಹತ್ರ ತೋರಿಸುವ ದಂಬು ತಾಕತ್ತು ನಿಮಗಿಲ್ಲ. ರೋಡಲ್ಲಿ ಹೋಗ್ತಾಯಿದ್ರು, ಕ್ಷೇತ್ರದ ಜನತೆ ಯಾವುದೋ ಒಂದು ಸಂಭ್ರಮಾಚರಣೆ ಮಾಡ್ತಾಯಿದ್ರು. ಅದರಲ್ಲಿ ಪರಮೇಶ್ವರ್ ಅವ್ರು ಹೇಳ್ತಾರೆ, ಅರೆ ನಾನು ಕಾಂಗ್ರೆಸ್ಸಿಗಂತ ಯಾರಿಗೆ ಪ್ರೂವ್ ಮಾಡಬೇಕು? ನಾನು ಹೇಳ್ತೀನಿ ರೀ ಪರಮೇಶ್ವರ್ ಅವರೇ, ನಿಮಗೆ ಏನಾದರೂ ಕಾಂಗ್ರೆಸ್ನವ್ರಿಗೆ ನೀವು ಕಾಂಗ್ರೆಸ್ಸಿಗ ಅಂತ ಪ್ರೂವ್ ಮಾಡುವ ದಿನ ಬಂದರೆ ರಾಜಕೀಯ ನಿವೃತ್ತಿ ತಗೊಳ್ಳಿ, ಇಲ್ಲಾಂದರೆ ಬೇರೆ ಪಾರ್ಟಿಗೆ ಹೋಗಿ. ಇಫ್ ದೇ ಡೋಂಟ್ ಟ್ರಸ್ಟ್ ಯು, ಐ ಆಮ್ ಟೆಲಿಂಗ್ ಯು, ಆಸ್ ಎ ವೆಲ್ ವಿಷರ್ ಆಫ್ ಯುವರ್ಸ್, ಐ ಆಮ್ ಟೆಲಿಂಗ್ ಯು, ನೀವು ಸಾಯುವವರೆಗೂ ನಾನು ಕಾಂಗ್ರೆಸ್ಸಿಗ, ನಾನು ಚಿಹ್ನೆ ಇಟ್ಕೊಂಡೇ ಸಾಯ್ತೀನಿ, ನಾನು ನಿಷ್ಠಾವಂತ ಕಾರ್ಯಕರ್ತ ಅನ್ನೋದು ಬೇಕಾಗಿಲ್ಲ ರೀ. ಐ ಡೋಂಟ್ ಥಿಂಕ್ ಸೊ. ಯು ನೀಡ್ ಟು ಗಿವ್ ದ್ಯಾಟ್ ಸ್ಟೇಟ್ಮೆಂಟ್. ನೀವು ಆ ಸ್ಟೇಟ್ಮೆಂಟನ್ನು ಎಲ್ಲರಿಗೆ ನಿಮ್ಮ ಡೆಲ್ಲಿಗೆ ಕೇಳುವಂಗೆ ಬೊಬ್ಬೆ ಹೊಡೆದು ಹೇಳಬೇಕಾಗಿಲ್ಲ. ನೀವು ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ ಉಪಾಧ್ಯಕ್ಷರಾಗಿದ್ದೀರಿ, ಅಧ್ಯಕ್ಷರಾಗಿದ್ದೀರಿ, ನೀವು ಇಲ್ಲಿ ಗೃಹ ಮಂತ್ರಿಗಳಾಗಿದ್ದೀರಿ, ಯು ಆರ್ ಎಲಿಜಿಬಲ್ ಕ್ಯಾಂಡಿಡೇಟ್ ಫಾರ್ ಎ CM. ಅದು ಕರ್ನಾಟಕದಲ್ಲಿ ಒಮ್ಮೆ ಏನು ಸರ್ಕಾರವನ್ನು ತಂದ ಟೈಮಲ್ಲಿ ನೀವು ರಾಜ್ಯಾಧ್ಯಕ್ಷರಾಗಿದ್ದೀರಿ. ಯು ಆಲ್ಸೋ ಸ್ಯಾಕ್ರಿಫೈಸ್ ಲಾಟ್ ಆಫ್ ಥಿಂಗ್ಸ್ ಕಾಂಗ್ರೆಸ್ಗೆ. ನಿಮ್ಮಿಂದನೂ ಕಾಂಗ್ರೆಸ್ಗೆ ತುಂಬ ರೀತಿಯ ಹೆಸರು ಇದೆ, ನಿಮ್ಮ ವರ್ಕೂ ಇದೆ ಅಲ್ಲಿ.
ಐ ಡೋಂಟ್ ಥಿಂಕ್ ಸೊ ಯು ಡಿಸರ್ವ್ ಟು ಗಿವ್ ಎಕ್ಸ್ಪ್ಲನೇಷನ್ ಟುಡೇ. ನೀವು ನಿಂತ್ಕೊಂಡ್ಬಿಟ್ಟು ಮೈಕಳಲ್ಲಿ ನಿಂತ್ಕೊಂಡ್ಬಿಟ್ಟು ಇವತ್ತು ಡೆಲ್ಲಿಗೆ ಕೇಳುವಷ್ಟು ಜೋರಾಗಿ ಕೂಗಿ ಹೇಳಬೇಕಂತ ಸ್ಥಿತಿ ಇಲ್ಲ. ಆ್ಯಂಡ್ ನಿಮ್ಮ ಹೈಕಮಾಂಡ್ ಅಷ್ಟು ಸ್ಟ್ರಾಂಗು ಇಲ್ಲ ಬಿಡಿ. ಐ ಡೋಂಟ್ ಥಿಂಕ್ ಸೊ. ಪರಮೇಶ್ವರ್ ಅವರು ನಾನು ಕಾಂಗ್ರೆಸ್ಸಿಗ, ನಾನು ಹಸ್ತ ಚಿಹ್ನೆನ ಇಟ್ಕೊಂಡೇ ಈ ಲೋಕ ಬಿಡ್ತೀನಿ ಅನ್ನೋದು ಬೇಕಾಗಿಲ್ಲ. ಇಫ್ ದ್ಯಾಟ್ ಟೈಮ್ ಕಮ್ಸ್, ಟೇಕ್ ಎ ಕಾಲ್. ನೀವು ನಿಮ್ಮನ್ನು ಕಾಂಗ್ರೆಸ್ಸಿಗ ಅಂತ ನಿಮ್ಮ ಪಾರ್ಟಿಗೆ ಪ್ರೂವ್ ಮಾಡ್ಕೊಳ್ಳುವಂಥ ಸ್ಥಿತಿ ಬಂದರೆ ಟೇಕ್ ಎ ಕಾಲ್, ವೆದರ್ ಯು ವಾಂಟ್ ಟು ಸ್ಟೇ ಇನ್ ಪಾಲಿಟಿಕ್ಸ್ ಆರ್ ಇನ್ ದ್ಯಾಟ್ ಪಾರ್ಟಿ. ನೀವು ಕ್ಷಮೆ ಕೇಳುವಂಥದ್ದು ಅಥವಾ ನೀವು ಮಾಡಬಾರದನ್ನು ಮಾಡಿದ್ದೀರಿ ಅಂತ ನನಗೆ ಅನಿಸ್ತಾ ಇಲ್ಲ. ಏನ್ರಿ ಅವರು ಏನಾದರೂ ಬಿ ಜೆ ಪಿಯ ನಾಯಕರುಗಳ ಫೋಟೋಗೆ ಪುಷ್ಪಹಾರ ಹಾಕಿದ್ರಾ? ಪುಷ್ಪಾರ್ಚನೆ ಮಾಡಿ ಬಂದ್ರಾ? ಆಯ್ತು ರೀ, ನೀವು ಹೇಳಿ. ಇಂದಿರಾ ಗಾಂಧಿಯವರ ಫೋಟೋ ಪಕ್ಕದಲ್ಲಿತ್ತು, ಆ ಕಡೆ ವಾಜಪೇಯಿಯವರ ಫೋಟೋ ಇತ್ತು. ನೀವು ಇಂದಿರಾ ಗಾಂಧಿಯವರ ಫೋಟೋ ಬಿಟ್ಟು ವಾಜಪೇಯಿಯವರ ಫೋಟೋಕ್ಕೆ ಹಾಕಿದ್ರಿ ಅಂದರೆ ಹೂ ಹಾಕ್ಯಪ್ಪ, ನಮ್ಮ ಪಾರ್ಟಿಗೆ ಅವಮಾನ ಆಯ್ತು ಅಂತ ಹೇಳ್ಬೋದು.